ಒಂದು ಕ್ಷಣ ಯೋಚನೆ ಮಾಡಿ. ಒಂದು ರಾಜಕೀಯ ದ್ವೇಷ, ಹಗಲು ಹೊತ್ತಲ್ಲೇ 2 ಬರ್ಬರ್ ಕೊಲೆಗಳು. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಯಾರು ಗೊತ್ತಾ? ಕೊಲೆಯಾದವರ ಸ್ವಂತ ಅಣ್ಣ ಮತ್ತು ಸೋದರಳಿಯ. ಅಷ್ಟೇ ಆಗಿದ್ರೆ ಇದೊಂದು ಸಾಮಾನ್ಯ ಕ್ರೈಮ್ ಕತೆ ಆಗ್ತಿತ್ತೇನು. ಆದರೆ ಈ ಕೇಸಿನ ತನಿಖೆ ನಡೆಸಿದ ಪೊಲೀಸ್ ಅಧಿಕಾರಿಯೇ ವಿಚಾರಣೆ ಮಧ್ಯದಲ್ಲಿ ನಾಪತ್ತೆಯಾಗ್ಬಿಡ್ತಾನೆ. ಇಂಥ ಒಂದು ಕೇಸಿನಲ್ಲಿ ನ್ಯಾಯ ಸಿಗೋಕ್ ಸಾಧ್ಯನಾ? 2022ರ ರಾಜೇಶ್ ಯಾದವ್ ವಿರುದ್ಧ ಉತ್ತರ ಪ್ರದೇಶ ಸರ್ಕಾರದ ಪ್ರಕರಣದ ಬಗ್ಗೆ ಇವತ್ತು ನಾವು ಮಾತಾಡೋಣ. ಇದೊಂದು ಥ್ರಿಲ್ಲರ್ ಸಿನಿಮಾದಂತಿದೆ. ಸಾಕ್ಷಿಗಳು ಕೈಕೊಟ್ಟಾಗ, ವ್ಯವಸ್ಥೆಯ ದಾರಿ ತಪ್ಪಿದಂತೆ ಕಂಡಾಗ ನಮ್ಮ ನ್ಯಾಯಾಂಗ ಹೇಗೆ ನ್ಯಾಯವನ್ನು ಎತ್ತಿ ಹಿಡಿಯುತ್ತೆ ಅನ್ನೋದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಹೌದು, ಇದೊಂದು ಟ್ರೂ ಕ್ರೈಮ್ ಮೀಟ್ಸ್ ಹೈಕೋರ್ಟ್ ಅನ್ನೋ ಥರದ ಕೇಸ್. ಸುಪ್ರೀಂ ಕೋರ್ಟ್ ಇಲ್ಲಿ 2 ಬಹಳ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದೆ. ಒಂದು, ಸಂಬಂಧಿಕರಾದ ಸಾಕ್ಷಿಗಳ ಮಾತನ್ನು ನಂಬಬಹುದಾ? ಮತ್ತು ಎರಡನೆಯದು, ವಿಚಾರಣೆಯನ್ನು ಪದೇ ಪದೇ ಮುಂದೂಡುವುದರಿಂದ ನ್ಯಾಯಕ್ಕೆಷ್ಟು ದೊಡ್ಡ ಅಪಾಯವಿದೆ ಅನ್ನೋದು. ಸರಿ, ಹಾಗಿದ್ರೆ ಕೇಸಿನ ವಿವರಗಳನ್ನು ನೋಡೋಣ. 2004ರಲ್ಲಿ ರಾಜಕೀಯ ದ್ವೇಷಕ್ಕೆ 2 ಕೊಲೆಯಾಗತ್ತೆ. ಪ್ರಾಸಿಕ್ಯೂಷನ್ ಪರ ಮುಖ್ಯ ಸಾಕ್ಷಿಗಳು ಅಂದ್ರೆ PW1 ಮತ್ತು PW2 2 ಕೊಲೆಯಾದವರ ಅಣ್ಣ ಮತ್ತು ಸೋದರಳಿಯ. ಆಗ ಸಹಜವಾಗಿಯೇ ಆರೋಪಿಗಳ ವಕೀಲರು ಇವರೆಲ್ಲ ಸಂಬಂಧಿಕರು, ಸೇಡು ತೀರಿಸ್ಕೊಳ್ಳೋಕೆ ಸುಳ್ಳು ಹೇಳ್ತಿದ್ದಾರೆ, ಇವರನ್ನ ಆಸಕ್ತ ಸಾಕ್ಷಿಗಳು ಅಂತ ವಾದ ಮಾಡ್ತಾರೆ. ಇಲ್ಲಿಯೇ ಕಾನೂನಿನ ಒಂದು ಸೂಕ್ಷ್ಮ ವ್ಯತ್ಯಾಸವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿಯಿತು. ಸಂಬಂಧಿ ಸಾಕ್ಷಿ ಅಂದ್ರೆ ಬೇರೆ, ಆಸಕ್ತ ಸಾಕ್ಷಿ ಅಂದ್ರೆ ಬೇರೆ ಅಂತ ಸ್ಪಷ್ಟಪಡಿಸ್ತು. ಓ ಹಾಗಾ? ಅದೇನು ವ್ಯತ್ಯಾಸ? ಅಂದ್ರೆ ಆಸಕ್ತ ಸಾಕ್ಷಿ ಅಂದ್ರೆ ಕೇಸ್ನಲ್ಲಿ ಏನಾದ್ರೂ ವೈಯಕ್ತಿಕ ಲಾಭ ಅಥವಾ ದ್ವೇಷ ಸಾಧಿಸುವ ಉದ್ದೇಶ ಇರೋರು. ಅಂದ್ರೆ ಕೇವಲ ಸಂಬಂಧಿ ಎಂಬ ಕಾರಣಕ್ಕೆ ಅವರ ಸಾಕ್ಷ್ಯವನ್ನ ತಿರಸ್ಕರಿಸೋಕಾಗಲ್ಲ ಅಂತನಾ? ಖಂಡಿತ. ಸುಪ್ರೀಂ ಕೋರ್ಟ್ ಹೇಳಿದ್ದೇ ಅದನ್ನ. ತನ್ನ ಕುಟುಂಬದ ಸದಸ್ಯನ ಕೊಲೆಯಾದಾಗ ಆ ಸಂಬಂಧಿ ಒಂದು ನೈಸರ್ಗಿಕ ಸಾಕ್ಷಿಯಾಗ್ತಾರೆ. ನ್ಯಾಯಾಲಯದ ತರ್ಕ ತುಂಬ ಸರಳವಾಗಿತ್ತು. ತನ್ನ ತಮ್ಮನ ನಿಜವಾದ ಕೊಲೆಗಾರನನ್ನು ಬಿಟ್ಟು ಬೇರೆ ಯಾರೋ ಮುಗ್ಧನ ಮೇಲೆ ಸುಳ್ಳು ಆರೋಪ ಹೊರಿಸೋಕೆ ಯಾವ ಅಣ್ಣ ತಾನೇ ಮುಂದಾಗ್ತಾನೆ? ಹೌದು, ಅದು ನಿಜ. ಇದು ಸಾಮಾನ್ಯ ಜನರಿಗೆ ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆ ಮೂಡಿಸುವ ಮಾತು. ಅಷ್ಟೇ ಅಲ್ಲ, ಇನ್ನೊಂದು ವಾದ ಇತ್ತು. ಸಾಕ್ಷಿಗಳು ಚಾ ಅಂಗಡಿ ಬಳಿ ಆಕಸ್ಮಿಕವಾಗಿ ಇದ್ರು ಅಂತ. ಅದನ್ನೂ ನ್ಯಾಯಾಲಯ ತಳ್ಳಿಹಾಕಿತು. ಭಾರತದ ಬೀದಿಗಳಲ್ಲಿ ಜನ ಸೇರೋದು ಸಹಜ, ಅದಕ್ಕೆ ಅವರನ್ನು ಆಕಸ್ಮಿಕ ಸಾಕ್ಷಿ ಅಂತ ಕಡೆಗಣಿಸೋಕೆ ಆಗಲ್ಲ ಅಂತ ಹೇಳಿತು. ಸರಿ, ಸಾಕ್ಷಿಗಳ ವಿಶ್ವಾಸಾರ್ಹತೆಯ ಬಗ್ಗೆ ನ್ಯಾಯಾಲಯ ಸ್ಪಷ್ಟ ನಿಲುವು ತಳೆಯಿತು. ಆದರೆ ಈ ಕೇಸ್ನ ನಾಟಕೀಯತೆ ಅಷ್ಟಕ್ಕೆ ನಿಲ್ಲಿಲ್ಲ ಅನ್ಸುತ್ತೆ. ಆ ತನಿಖಾಧಿಕಾರಿಯೇ ನಾಪತ್ತೆಯಾದ ಘಟನೆ ಬಗ್ಗೆ ಹೇಳಿ. ಅದು ಹೇಗ್ ಸಾಧ್ಯ? ಅದು ನಿಜಕ್ಕೂ ಆಘಾತಕಾರಿ. ತನಿಖಾಧಿಕಾರಿ ಅಂದ್ರೆ PW13 ತನ್ನ ಮುಖ್ಯ ವಿಚಾರಣೆ ಮುಗಿಸಿ ಪಾಟಿ ಸವಾಲಿಗೆ ಅರ್ಧ ಉತ್ತರ ಕೊಟ್ಟು ನಾಪತ್ತೆಯಾಗ್ಬಿಡ್ತಾನೆ. ಅಯ್ಯೋ! ಇದು ಆರೋಪಿಗಳಿಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಬೇಕಿತ್ತು. ಆದ್ರೆ ನಮ್ಮ ಕಾನೂನಿನಲ್ಲಿ ಇದಕ್ಕೂ ಒಂದು ಸುರಕ್ಷತಾ ಕ್ರಮವಿದೆ. ಓ, ಇದೆಯಾ? ಹೌದು. ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ 33ರ ಪ್ರಕಾರ ಒಬ್ಬ ಸಾಕ್ಷಿ ವಿಚಾರಣೆ ನಂತರ ಸಿಗದೇ ಹೋದ್ರೆ ಆತ ಈ ಹಿಂದೆ ನೀಡಿದ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ತಿರಸ್ಕರಿಸುವಂತಿಲ್ಲ. ಅಂದ್ರೆ ಈಗಾಗಲೇ ದಾಖಲಾದ ಹೇಳಿಕೆಯನ್ನ ಪರಿಗಣಿಸಬಹುದು. ಓ, ಹಾಗಿದ್ರೆ ಆತನ ಗೈರುಹಾಜರಿ ಕೇಸ್ ಮೇಲೆ ಅಷ್ಟು ದೊಡ್ಡ ಪರಿಣಾಮ ಬೀರಲಿಲ್ಲ. ಆದ್ರೆ ಈ ಘಟನೆ ಇನ್ಯಾವುದೋ ದೊಡ್ಡ ಸಮಸ್ಯೆನ ಬೆಳಕಿಗೆ ತಂದಿತ್ತಲ್ವಾ? ಖಂಡಿತ. ಈ ಘಟನೆಯಿಂದ ಸುಪ್ರೀಂ ಕೋರ್ಟಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಯಾಕೆ? ವಿಚಾರಣಾ ನ್ಯಾಯಾಲಯಗಳು ಮುಖ್ಯ ವಿಚಾರಣೆ ಮತ್ತು ಪಾಟಿ ಸವಾಲುಗಳ ನಡುವೆ ತಿಂಗ್ಳುಗಟ್ಲೆ, ವರ್ಷಗಟ್ಲೆ ಮುಂದೂಡಿಕೆ ನೀಡುವುದರ ಬಗ್ಗೆ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತು. ವಿನೋದ್ ಕುಮಾರ್ ಪ್ರಕರಣವನ್ನು ಉಲ್ಲೇಖಿಸಿ ನ್ಯಾಯಾಲಯವು ವಿಚಾರಣಾ ನ್ಯಾಯಾಧೀಶರಿಗೆ ಎಚ್ಚರಗೊಳ್ಳಿ, ಏಳಿ ಅಂತ ಕಠಿಣ ಸಂದೇಶ ರವಾನಿಸಿತು. ಅಷ್ಟು ಕಠಿಣವಾದ ಮಾತು ಯಾಕೆ ಬಳಸಬೇಕಾಯ್ತು? ಯಾಕಂದ್ರೆ ಈ ವಿಳಂಬವೇ ಎಲ್ಲ ಅನಾಹುತಗಳಿಗೆ ಕಾರಣ ಅಲ್ವಾ? ಸಾಕ್ಷಿಗಳಿಗೆ ಬೆದರಿಕೆ ಹಾಕೋಕೆ, ಅವ್ರಿಗೆ ದುಡ್ಡು ಕೊಟ್ಟು ಹರೀದಿಸೋಕೆ, ಅಥವಾ ಈ ಕೇಸ್ನಲ್ಲಾದ ಹಾಗೆ ಅವರನ್ನ ನಾಪತ್ತೆ ಮಾಡ್ಸೋಕೆ ಆರೋಪಿಗಳಿಗೆ ಬೇಕಾದಷ್ಟು ಸಮಯ ಸಿಕ್ಬಿಡುತ್ತೆ. ಇದು ನ್ಯಾಯಯುತ ವಿಚಾರಣೆಯ ಕಲ್ಪನೆಗೆ ಮಾರಕ. ನಿಜ. ಹಾಗಾದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ತೀರ್ಪು ನೀಡಿತು? ಕೊನೆಗೆ ಸುಪ್ರೀಂ ಕೋರ್ಟ್ ಸಂಬಂಧಿಕರ ಸಾಕ್ಷ್ಯವನ್ನು ಸಂಪೂರ್ಣವಾಗಿ ನಂಬಿತು. ಬ್ಯಾಲಿಸ್ಟಿಕ್ ವರದಿಯೂ ಅವರ ಹೇಳಿಕೆಯನ್ನು ಸಮರ್ಥಿಸಿತು. ತನಿಖಾಧಿಕಾರಿಯ ನಾಪತ್ತೆಯ ಹೊರತಾಗಿಯೂ ಕೆಳನ್ಯಾಯಾಲಯಗಳು ನೀಡಿದ್ದ ಜೀವಾವಧಿ ಶಿಕ್ಷೆಯನ್ನು ಎತ್ತಿಹಿಡಿಯಿತು. ಹಾಗಿದ್ರೆ ಈ ತೀರ್ಪಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠಗಳೇನು?
ಇಲ್ಲಿ 2 ಸ್ಪಷ್ಟವಾದ ಪಾಠಗಳಿವೆ. ಒಂದು ಸಾಮಾನ್ಯ ಜನರಿಗೆ. ನಿಮ್ಮ ಕುಟುಂಬದವರ ಮೇಲಿನ ಅಪರಾಧಕ್ಕೆ ನೀವೇ ಸಾಕ್ಷಿಯಾದರೆ, ನೀವು ಸಂಬಂಧಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮ ಸಾಕ್ಷ್ಯ ದುರ್ಬಲ ಆಗೋದಿಲ್ಲ. ಕಾನೂನು ನಿಮ್ಮನ್ನು ನೈಸರ್ಗಿಕ ಸಾಕ್ಷಿ ಅಂತ ಗೌರವಿಸುತ್ತದೆ. ಸರಿ. ಎರಡನೆಯದು ಕಾನೂನು ವೃತ್ತಿಪರರಿಗೆ. ವಿಚಾರಣೆಯನ್ನು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುವ ತಂತ್ರಗಳಿಗೆ ಇನ್ನು ಮುಂದೆ ಅವಕಾಶವಿಲ್ಲ. ನ್ಯಾಯಾಂಗ ಇಂಥ ತಂತ್ರಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ನ್ಯಾಯಾಲಯ ನೈಸರ್ಗಿಕ ಸಾಕ್ಷಿ ಮೇಲೆ ಇಟ್ಟಿರುವ ನಂಬಿಕೆ ಗಮನಾರ್ಹ. ಆದರೆ ನಮ್ಮ ವ್ಯವಸ್ಥೆಯಲ್ಲಿನ ವಿಳಂಬ ಮತ್ತು ಪ್ರಭಾವಗಳ ನಡುವೆ ಕುಟುಂಬದ ಸದಸ್ಯರೊಬ್ಬರ ಮಾತನ್ನು ನಂಬುವುದು ನ್ಯಾಯದ ಅನಿವಾರ್ಯತೆಯೇ ಅಥವಾ ಭಾವನಾತ್ಮಕ ಒತ್ತಡದಲ್ಲಿ ತಪ್ಪಾಗುವ ಅಪಾಯವೂ ಇದೆಯೇ? ಇದು ನಾವು ಮುಂದಕ್ಕೆ ಯೋಚಿಸಬೇಕಾದ ವಿಷಯ.